ಇನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ತಲೆಬಿಸಿ ಇದೆ. ಹೈಕಮಾಂಡ್ಗೆ ಸಚಿವರು ಶಾಸಕರು ಬಹಿರಂಗವಾಗಿ ಸಲಹೆ ಕೊಟ್ಟಿದ್ದಾರಂತೆ. ಅಧ್ಯಕ್ಷರ ಆಯ್ಕೆಯಲ್ಲಿ ಏಕಪಕ್ಷೀಯ ನಿರ್ಧಾರ ಬೇಡ ಅಂತ ಅಂದಿದ್ದಾರೆ. ಅಧ್ಯಕ್ಷರ ಆಯ್ಕೆಗೆ ಎಲ್ಲಾ ಶಾಸಕರ ಅಭಿಪ್ರಾಯವನ್ನ ಆಲಿಸಬೇಕು. 136 ಜನ ಶಾಸಕರ ಅಭಿಪ್ರಾಯ ಕೂಡ ಹೈಕಮಾಂಡ್ ನಾಯಕರು ಆಲಿಸಬೇಕು. ಹೈಕಮಾಂಡ್ ಸೂಕ್ತ ತೀರ್ಮಾನ ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಒಂದು ಕಡೆ ಸುರ್ಜೇವಾಲಾ ನೋ ಚೇಂಜ್ ಅಂತ ಹೇಳಿರೋದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರದಲ್ಲಿ, ಮತ್ತೊಂದು ಕಡೆ ಒಬ್ಬರಿಗೆ ಒಂದೇ ಹುದ್ದೆ ಆದ್ರೂ ಮೀಸಲಿಡಿ ಅನ್ನುವಂತಹ ಕೂಗು ಕಾಂಗ್ರೆಸ್ನ ಹಿರಿಯ ನಾಯಕರಲ್ಲೇ ಕೇಳಿ ಬರ್ತಾ ಇದೆ. ಇದೆಲ್ಲದರ ಮಧ್ಯೆ ಶಾಸಕರ ಮತ್ತು ಕಾಂಗ್ರೆಸ್ನ ನಾಯಕರ ಆಗ್ರಹ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಕಾಂಗ್ರೆಸ್ ಹೈಕಮಾಂಡ್ಗೆ ಕಾಂಗ್ರೆಸ್ನ ನಾಯಕರೆಲ್ಲರೂ ಎಲ್ಲಾ ಶಾಸಕರ ಆಗ್ರಹವನ್ನ ನೀವು ಆಲಿಸಬೇಕು ಅನ್ನುವಂತ ಒಂದು ಡಿಮ್ಯಾಂಡ್ ಇಟ್ಟಿದ್ದಾರೆ. ಅದರ ಜೊತೆಗೆ ಯಾವೆಲ್ಲ ಡಿಮ್ಯಾಂಡ್ಸ್ ಗಳನ್ನ ಹೊಂದಿದ್ದಾರೆ ರಾಜ್ಯ ಕಾಂಗ್ರೆಸ್ ನಾಯಕರು ಅಂತ ಈ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ? ಪ್ರಮುಖವಾಗಿ ಸಭೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಕುರಿತಂತೆ ಬಹಿರಂಗವಾದಂತ ಹೇಳಿಕೆಗಳನ್ನ ಸಚಿವರು ಮತ್ತೆ ಶಾಸಕರುಗಳು ನೀಡ್ತಾ ಇದ್ರು. ಇನ್ನು ಪ್ರಮುಖವಾಗಿ ಯಾವುದೇ ಹುದ್ದೆಗೆ ನೇಮಕ ಮಾಡಬೇಕಾದಂತ ಸಂದರ್ಭದಲ್ಲೂ ಕೂಡ ಇಲ್ಲಿರ್ತಕ್ಕಂಥ ಶಾಸಕರ ಅಭಿಪ್ರಾಯವನ್ನ, ಇದರ ಜೊತೆಗೆ ಪ್ರಮುಖ ನಾಯಕರ ಅಭಿಪ್ರಾಯವನ್ನು ಕೂಡ ಕೇಳಬೇಕು ಎಂಬತಕ್ಕಂಥ ವಿಚಾರವನ್ನ ಈಗ ಹೈಕಮಾಂಡ್ಗೆ ರವಾನೆ ಮಾಡಿದ್ದಾರೆ. ಪ್ರಮುಖವಾಗಿ ಯಾವುದೇ ನಿರ್ಧಾರಗಳನ್ನ, ತೀರ್ಮಾನಗಳನ್ನ, ಆಯ್ಕೆಗಳನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ ರಾಜ್ಯದ ನಾಯಕರು ಮತ್ತೆ ಶಾಸಕರ ವಿಶ್ವಾಸವನ್ನ ಗಳಿಸಬೇಕು. ಅವರ ಅಭಿಪ್ರಾಯಕ್ಕೂ ಕೂಡ ಹೈಕಮಾಂಡ್ ನಾಯಕರು ಮನ್ನಣೆಯನ್ನ ನೀಡಿದೆ ಆದಲ್ಲಿ ಪಕ್ಷದಲ್ಲಿ ಮತ್ತೆ ಸರ್ಕಾರದಲ್ಲಿ ಸಮನ್ವಯದಿಂದ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಈಗ ಯಾವುದೇ ಒಂದು ಸಮುದಾಯಕ್ಕೂ ಕೂಡ ಪ್ರಾತಿನಿಧ್ಯವನ್ನ ನೀಡಿದಂತ ಸಂದರ್ಭದಲ್ಲಿ ಇತರ ಸಮುದಾಯಗಳಿಗೂ ಕೂಡ ನಿರೀಕ್ಷೆಗಳಿರುತ್ತೆ. ಅಂದ್ರೆ ನಮ್ಮ ಸಮುದಾಯಕ್ಕೆ ಏನಾದ್ರೂ ಹುದ್ದೆ ಸಿಗ್ಬೋದಾ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಗ್ಬೋದಾ ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿರ್ತಾರೆ. ಹಾಗಾಗಿ ಬ್ಯಾಲೆನ್ಸಿವ್ ಆಗಿ ಕಲೆಕ್ಟಿವ್ ಲೀಡರ್ಶಿಪ್ ನಲ್ಲಿ ಹೋಗ್ಬೇಕು ಎಂಬತಕ್ಕಂಥ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಇನ್ನು ಪ್ರಮುಖವಾಗಿ ಪಕ್ಷದ ಪ್ರಮುಖ ಹುದ್ದೆಗಳಿಗೆ ಯಾವ್ದಾದ್ರು ವ್ಯಕ್ತಿಯನ್ನ ಆಯ್ಕೆ ಮಾಡಬೇಕಾದಂತ ಸಂದರ್ಭದಲ್ಲಿ ಪ್ರದೇಶವಾರು ಇರ್ಬೋದು, ವರ್ಗವಾರು ಇರ್ಬೋದು, ಪ್ರಮುಖವಾಗಿ ಅವರ ವೈಯಕ್ತಿಕ ವರ್ಚಸ್ಸಿನ ಮಾನದಂಡದ ಆಧಾರದ ಮೇಲೆ ಆಯ್ಕೆ ಮಾಡಬೇಕು ಎಂಬತಕ್ಕಂಥ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಸದ್ಯ ಈಗ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಸೇರಿದಂತೆ ಅನೇಕ ಚರ್ಚೆಗಳು ನಡೀತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಸಚಿವರು ಮತ್ತೆ ಶಾಸಕರ ಅಭಿಪ್ರಾಯವನ್ನ ಹೈಕಮಾಂಡ್ ನಾಯಕರು ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ? ಈಗ ಸುರ್ಜೇವಾಲಾ ಅವರ ಹೇಳಿಕೆ ಇರ್ಬೋದು, ಮುಂದಿನ ಪಕ್ಷದಲ್ಲಿ ಮತ್ತೆ ಸರ್ಕಾರದಲ್ಲಿ ಸಮನ್ವಯತೆಯಿಂದ ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಸಚಿವರು ಮತ್ತೆ ಶಾಸಕರನ್ನ ಹೈಕಮಾಂಡ್ ನಾಯಕರು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಕೂಡ ಮುಖ್ಯವಾಗಿರುತ್ತೆ. ಸದ್ಯ ಈ ಅಭಿಪ್ರಾಯವನ್ನ ಹೈಕಮಾಂಡ್ ನಾಯಕರು ಯಾವ ಸಂದರ್ಭದಲ್ಲಿ ಪಾಲನೆ ಮಾಡ್ತಾರೆ? ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಇರ್ಬೋದು, ಸಚಿವ ಸಂಪುಟ ಪುನಾರಚನೆ ಇರ್ಬೋದು, ನಿಗಮ ಮಂಡಳಿ ನೇಮಕ ವಿಚಾರದಂತ ಮಹತ್ವದ ತೀರ್ಮಾನಗಳನ್ನ ಕೈಗೊಳ್ಳಬೇಕಾದ್ರೆ ಇಂತಹ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಶಾಸಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಏಕಪಕ್ಷೀಯ ತೀರ್ಮಾನಗಳನ್ನ ತಾವು ತೆಗೆದುಕೊಳ್ಬಾರ್ದು ಎಂಬತಕ್ಕಂಥ ಸಂದೇಶವನ್ನ ರವಾನೆ ಮಾಡಿದ್ದು. ಸದ್ಯ ಕೆಲವೊಂದಿಷ್ಟು ವಿಚಾರಗಳ ಕುರಿತಂತೆ ರಾಜ್ಯ ನಾಯಕರನ್ನ ಸಂಪರ್ಕ ಮಾಡತಕ್ಕಂಥ ಪದ್ಧತಿ ರಾಜ್ಯ ಕಾಂಗ್ರೆಸ್ನಲ್ಲಿ ಇದೆ. ಏಕಾಏಕಿ ಕೆಲವೊಂದಿಷ್ಟು ತೀರ್ಮಾನಗಳನ್ನ ತೆಗೆದುಕೊಂಡ್ರೆ ಅದು ಪಕ್ಷ ಮತ್ತೆ ಸರ್ಕಾರಕ್ಕೆ ವ್ಯತಿರಿಕ್ತವಾದಂತಹ ಪರಿಣಾಮ ಬೀರತಕ್ಕಂಥ ಸಾಧ್ಯತೆ ಇರೋದ್ರಿಂದ ಸದ್ಯ ಈ ಅಭಿಪ್ರಾಯವನ್ನ ಸಚಿವರು ಮತ್ತೆ ಶಾಸಕರು ಬಹಿರಂಗವಾಗಿ ಹೈಕಮಾಂಡ್ಗೆ ರವಾನೆ ಮಾಡ್ತಾ ಇರ್ತಕ್ಕಂಥದ್ದು. ಸಭಾ, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.